ಅದ್ರ ಬಗ್ಗೆ ಏನು ವಿಪ್ರತಿಪತ್ತಿ ಇಲ್ಲ. ಶಾಸ್ತ್ರಗಳನ್ನು ಓದಬೇಕು, ನಿರಂತರವಾಗಿ ಪಾಠ ಮಾಡಬೇಕು, ಅದನ್ನು ನಮ್ಮ ಶಿಷ್ಯರಿಗೆ ಅದನ್ನು ತಲುಪಿಸ್ಬೇಕು. ಅಂದರೆ ಅದ್ರ ಜೊತೆಗೆ ಬರೀ ಶಾಸ್ತ್ರ ಓದೋದ್ರಿಂದ ಯಾವ ಸಿದ್ಧಿನೂ ಕೂಡ ಬರೋದಿಲ್ಲ. ಇಷ್ಟು ವರ್ಷ ನಾವು ನ್ಯಾಯ ಸುಧಾ ಓದ್ತಾನೆ ಇದ್ದೀವಿ, ನ್ಯಾಯಾಮೃತ ಎಲ್ಲ ಓದಿದ್ದೀವಿ, ಎಲ್ಲ ಗ್ರಂಥಗಳನ್ನ ಓದಿದ್ದೀವಿ. ಆದರೆ ಏನು ಅದರಲ್ಲಿ ನಮ್ಮ ಇದು ಪರಿವರ್ತನೆ ಆಗಿಲ್ಲ. ಹೀಗಾಗಿ ವಿಷ್ಣುತೀರ್ಥರು ಅವರು ಸಂಖ್ಯಾಮಾಂ ಪೂರ್ಣಿಮಾಗ ಮಧ್ವದಾಸ ಮಿತಿವೇದನ್ ಅಂತ ಅವರು ಹರಿಶ್ಚಂದ್ರ ಪರ್ವತಕ್ಕೆ ಹೋಗಿ ಅಲ್ಲಿ ಸಿದ್ಧಿಯನ್ನು ಪಡೆದರು ಅಂತ. ಹೀಗಾಗಿ ಅಂತಹ ಮಹನೀಯರ ಕ್ಷೇತ್ರ. ಒಂದು ಸಲ ನಾನು ಆಕಸ್ಮಿಕವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೆ. ಆವಾಗ ರಾತ್ರಿ ನನ್ನ ಸ್ವಭಾವ ಸ್ವಲ್ಪ ಮಲ್ಕೊಳ್ಳೋದು ಲೇಟು. ಹೀಗಾಗಿ ಏನೋ ಸೆಮಿನಾರಿಗೆ ಬಂದಾಗ ರಾತ್ರಿ ಏನೋ ಸೆಮಿನಾರಿಗೆ ತಯಾರು ಮಾಡಿದ್ವಿ. 12 ಗಂಟೆ ಕೂತ್ಕೊಂಡು ಇಲ್ಲಿ ಬರಿತಾ ಇದ್ದೆ ನಾನು ಇದೇ ಕಡೆ ರೂಮ್ನಲ್ಲಿ, ಹೊರಗೆ ಪುರಂದರ ಮಂಟಪದ ರೂಮ್ನಲ್ಲಿ. ರಾತ್ರಿ 12 ಗಂಟೆಗೆ ಶಬ್ದ ಕೇಳಿಸ್ತು. ನನಗೇನು ಬಹುಶಃ ಇವು ಸೂರ್ಯರ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಅವರು ಒಂದು ಬ್ರಹ್ಮ ಕಲಶಕ್ಕೆ ಅಥವಾ ಅಷ್ಟಮಂಗಲ ಪ್ರಶ್ನೆಗೆ ಬಂದವರು ರಾತ್ರಿ ಏನಾದರೂ ಪರಿಹಾರ ಹೇಳಿ ರಾತ್ರಿ ಪೂಜೆ ಏನಾದರೂ ಮಾಡಿಸ್ತಾ ಇದ್ದಾರ ಅಂತ ನಾನು ಸಂಶಯಪಟ್ಟೆ. ಆದರೆ ಆಮೇಲೆ ಮರುದಿವಸ ಬೆಳಗ್ಗೆ ನಾನು ಶ್ರೀಪಾದಂಗಳವರಿಗೆ ಹೇಳಿದಾಗ ಇದು ವಿಷ್ಣುತೀರ್ಥರು ಬಾರಿಸಿದ ಗಂಟೆ ಶಬ್ದ ಕೇಳಿಸಿದೆ ಅಂತ ಅವರು ಹೇಳಿದರು. ಹೀಗಾಗಿ ಅದೊಂದು ಅವರ ವಿಷ್ಣುತೀರ್ಥರ ಒಂದು ಅನುಗ್ರಹ ಬಂದದ್ರಿಂದನೇ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಮತ್ತು ಮಠ ಮತ್ತು ಟೆಂಪಲ್ ಅಂತ ಈ ಒಂದು ಪುಸ್ತಕವನ್ನು ಬರೀಲಿಕ್ಕೆ ಶ್ರೀಪಾದಂಗಳವರು ಆಜ್ಞೆ ಮಾಡಿದರು. ಅನೇಕ ಸಮಸ್ಯೆಗಳನ್ನು ಆಗಲೇ ನಮ್ಮ ಗುರುಗಳಾದ ಹರಿದಾಸ್ ಭಟ್ರು ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ಹೇಳಿದ್ದಾರೆ ಏನೇನು ಸಮಸ್ಯೆಗಳಿತ್ತು ಅಂತ. ಹೀಗಾಗಿ ಎಲ್ಲ ಮಠಕ್ಕೆ ಸಂಬಂಧಪಟ್ಟ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಸೇರಿ ಸಂಗ್ರಹ ಮಾಡಿ ಅದನ್ನು ಬರಿ ಅಂತ ಹೇಳಿದರು. ಯಾವ ಭಾಷೆಯಲ್ಲಿ ಬರೀಬೇಕು ಅಂತಂದಾಗ ನಾನೇನು ದೊಡ್ಡ ಇಂಗ್ಲೀಷ್ ಮಾತನಾಡುವನಲ್ಲ, ಆದರೆ ಇದು ಮಠದ ಎಲ್ಲ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ ಇಂಗ್ಲೀಷ್ನಲ್ಲಿ ಬರೀಬೇಕು ಅಂಥೇಳಿ ಸಂಕಲ್ಪ ಮಾಡಿ ಅದನ್ನು ಇಂಗ್ಲೀಷ್ನಲ್ಲಿ ಬರೆದ್ವಿ. ಅದು ಹಿಸ್ಟ್ರಿ ಆಫ್ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಅಂತ ಮೊದಲು ಪುಸ್ತಕವನ್ನು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಪ್ರಕಾಶನ ಮಾಡಿದ್ವಿ. ಆದರೆ ಅದರಲ್ಲಿ ಮಠದ ಎಲ್ಲ ಪೂರ್ವೋತ್ತರಗಳ ಬಗ್ಗೆ ಅಷ್ಟು ಡಿಟೇಲ್ ಆಗಿ ಅದರಲ್ಲಿ ಬರೆದಿರಲಿಲ್ಲ. ಹೀಗಾಗಿ ಮತ್ತೊಮ್ಮೆ ಅದರ ಪರಿವರ್ತಿತವಾದ ಆವೃತ್ತಿಯನ್ನು ಇವತ್ತು ಪರಮ ಪೂಜ್ಯ ಶ್ರೀಪಾದಂಗಳವರು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ವಿಸ್ತಾರವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಮಠ ಮತ್ತು ಹಾಗೂ ಅದರ ದೇವಸ್ಥಾನಗಳ ವಿಸ್ತಾರವಾದ ಎಲ್ಲ ಚರ್ಚೆಗಳನ್ನು ಮಾಡಿದ್ದೇವೆ. ಎಲ್ಲ ವರ್ಣಚಿತ್ರಗಳನ್ನು ಹಾಕಿದ್ದೇವೆ. ಎಲ್ಲರೂ ಕೂಡ ನೋಡ್ಬೋದು. ಬಲ್ಲಾಳರಾಯನ ಪ್ರತಿಮೆ ಆಗ್ಬೋದು, ಧ್ವಜಸ್ತಂಭವಾಗ್ಬೋದು, ಎಲ್ಲವೂ ಕೂಡ ನಾವೇನು ಸಾರ್ವಜನಿಕವಾಗಿ ಸಿಗತಕ್ಕಂಥ ಎಲ್ಲ ಚಿತ್ರಗಳನ್ನೇ ನೋಡಿ ಹಾಕಿದ್ದೇವೆ. ಹೀಗಾಗಿ ಯಾರಿಗಾದರೂ ಸಂಶಯ ಬಂದರೆ ಇದನ್ನು ಪುಸ್ತಕ ನೋಡಿ ಅದನ್ನು ಪರಿಹಾರ ಮಾಡ್ಕೊಳ್ಬೋದು. ಹೀಗೆ ಪರಮ ಪೂಜ್ಯ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಆಜ್ಞೆ ಮೇರೆಗೆ ಪುಸ್ತಕವನ್ನು ಬರೆದದ್ದು. ಹೀಗಾಗಿ ಅವರ ಅನಿರುದ್ಧ ತೀರ್ಥರ ಸೇವೆ, ಆ ಸೇವೆಗಾಗಿ ಅವರು ಶ್ರೀಪಾದಂಗಳವರು ಸಂಪ್ರೀತರಾಗಿ ಈ ಒಂದು ಅನುಗ್ರಹವನ್ನು ಮಾಡಿದ್ದಾರೆ. ಅಷ್ಟೇ ಹೊರತು ನಮ್ಮ ಯೋಗ್ಯತೆ ಇದೆ ಅಂತ ಅರ್ಥ ಅಲ್ಲ. ಶ್ರೀಪಾದಂಗಳವರ ಚರಣಕಮಲಗಳಿಗೆ ಸಾಕ್ಷಾತ್ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನಮಗಿಂತ 1 ವರ್ಷ ಮಾತ್ರ ವಿದ್ಯಾಪೀಠದಲ್ಲಿ ಅವರು ಸೀನಿಯರ್ ಆಗಿದ್ದು. ನನಗೇನೋ ಸಂಶಯ ಬಂದರೆ ನಮ್ಮ ಸತ್ಯನಾರಾಯಣ ಹೆಸರು ಇಲ್ಲೇ ಕೂತ್ಕೊಂಡಿದ್ದಾರೆ. ನನಗೂ ಸತ್ಯನಾರಾಯಣ ಸ್ಪರ್ಧೆ ಯಾವಾಗಲೂ ಒಂದೇ ಕ್ಲಾಸ್ನಲ್ಲಿದ್ದವರಲ್ಲ, ಅವ್ರ ಹತ್ರ ಕೇಳ್ತಿರ್ಲಿಲ್ಲ ನಾನು ಸಂಶಯ ಬಂದರೆ. ನಮಗಿಂತ 1 ವರ್ಷ ಸೀನಿಯರು. ಹೀಗಾಗಿ ಸ್ವಾಮಿಗಳ ಹತ್ರ ನಾನು ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡಿಕೊಡ್ತಿದ್ದೆ ಅನ್ನೋದು ಚಿಂತನೆಯನ್ನು ಮಾಡಿಸಿದವರು ಪರಮ ಪೂಜ್ಯ ಶ್ರೀಪಾದಂಗಳವರು. ಹೀಗಾಗಿ ಇವತ್ತಿಗೂ ಕೂಡ ಅದೇ ವಾತ್ಸಲ್ಯ ಭಾವನೆ, ಅನುಗ್ರಹ ಭಾವನೆಯಿಂದ ಅವರು ಅದನ್ನು ಮಾಡಿದ್ದಾರೆ. ಅಷ್ಟೇ ಹೊರತು ನಮ್ಮ ಯೋಗ್ಯತೆ ಏನೂ ಇಲ್ಲ. ಮತ್ತು ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಅವರನ್ನು ವರ್ಣನೆ ಮಾಡಲಿಕ್ಕೆ 3 ಶಬ್ದ ಸಾಕು. ಏನು 3 ಶಬ್ದ ಅಂತಂದರೆ ಶಿಸ್ತು, ಮಡಿ, ನಿಯಮ. ಈ 3 ಇಲ್ಲ ಅಂದರೆ ಯಾರು ಅವ್ರ ಹತ್ರ ಪ್ರವೇಶ ಇಲ್ಲ. ಶ್ರೀಪಾದಂಗಳವರ ಸಮಕ್ಷದಲ್ಲಿ, ಅವರ ಹತ್ತಿರದಲ್ಲಿ ಪ್ರವೇಶ ಇಲ್ಲ. ಈ 3 ಇದ್ದವರಿಗೆ ಮಾತ್ರ ಅವರಲ್ಲಿ ಪ್ರವೇಶ. ಹೀಗಾಗಿ ಅವರಂತೆ ಶಿಸ್ತಿನಿಂದ, ಅವರಂತೆ ನಿಯಮದಿಂದ, ಅವರಂತೆ ಶೌಚದಿಂದ, ಎಲ್ಲ ರೀತಿಯಾದ ಶೌಚವೂ ಕೂಡ ಹೌದು. ಸರ್ವೇಷಾಮೇವ ಶೌಚಾನಾಂ ಅರ್ಥಶೌಚಂ ಪರಂ ಸ್ಮೃತಂ ಯೋರ್ಥೇ ಶುಚಿ ಸಹಿ ಶುಚಿ ನಮಿರ್ದ್ವಾರಿ ಶುಚಿ ಅಂತ ಅದನ್ನು ಅಕ್ಷರಶಃ ಪರಿಪಾಲನೆ ಮಾಡಿಕೊಂಡು ಬಂದವರು ಶ್ರೀಪಾದಂಗಳವರು. ಹೀಗಾಗಿ
ಅವರ ಅನುಗ್ರಹ ನಿರಂತರವಾಗಿ ನಮ್ಮ ಮೇಲೆ ಇರಲಿ. ಇನ್ನೂ ತುಂಬ ಕಾರ್ಯಗಳನ್ನು ಶ್ರೀಪಾದಂಗಳವರ ನೇತೃತ್ವದಲ್ಲಿ ಮಾಡಬೇಕಾಗಿದೆ. ಇದರಂತೆ ನಮ್ಮ ಪೇಜಾವರ ಮಠದ ವಿಸ್ತೃತವಾದ ಇತಿಹಾಸವನ್ನು ಕೂಡ ಬರೆಯಬೇಕಾಗಿದೆ. ಇದರಲ್ಲಿ ಸುಬ್ರಹ್ಮಣ್ಯ ಮಠದ ಬಗ್ಗೆ ವಿಸ್ತಾರವಾಗಿದೆ. ಅದರಂತೆ ಹಿಸ್ಟ್ರಿ ಆಫ್ ಉಡುಪಿ ಕೃಷ್ಣ ಮಠ ಅಂತ ಒಂದು ಪುಸ್ತಕವನ್ನು ಬರೀಬೇಕು ಅಂತ ಭಾಳ ದಿವಸ ಎಲ್ಲ ಸಾಮಗ್ರಿಗಳನ್ನು ಸಂಕಲನ ಮಾಡಿ ಇಟ್ಕೊಂಡಿದ್ದೆ. ಆದರೆ ಇನ್ನು ಅಷ್ಟಮಂಗಲದ ಪ್ರಶ್ನೆಗಳ ಆವೃತ್ತಿಗಳನ್ನ ನಮ್ಮ ಪ್ರಸನ್ನಾಚಾರ ಕುತ್ತಿಗೆ ಮಠದ ಪ್ರಸನ್ನಾಚಾರ ಕೊಡಬೇಕಾಗಿದೆ. ಅಷ್ಟಮಂಗಲ ಪ್ರಶ್ನೆಗಳನ್ನು ಮಾಡಿದಾಗ ಅನಂತೇಶ್ವರ ದೇವರ ಅಷ್ಟಮಂಗಲ ಪ್ರಶ್ನೆಗಳಲ್ಲಿ ಏನೇನು ವಿವರಗಳು ಬಂದಿದೆ ಅದನ್ನೆಲ್ಲ ಡಿಟೇಲ್ ಕೊಡ್ತೀವಿ ಅಂತ ಹೇಳಿದ್ರು, ಅದಿನ್ನೂ ಬಂದಿಲ್ಲ. ಅದನ್ನು ಸೇರಿಸಿ ಮಾಡ್ತೀವಿ. ಅದರಂತೆ ವಿಸ್ತೃತವಾಗಿ ರಜತ ಪೀಠಪುರ ಮಹಾತ್ಮ್ಯ ಅಂತ ಇನ್ನೊಂದು ಗ್ರಂಥ ಇದೆ. ಆ ಗ್ರಂಥದ 2-3 ಹಸ್ತಪ್ರತಿಗಳು ಕೂಡ ಲಭ್ಯವಾಗಿವೆ. ವಿಸ್ತಾರವಾಗಿ ಅನಂತೇಶ್ವರ ದೇವರ ಚರಿತ್ರೆ ಏನು ಮತ್ತು ಚಂದ್ರಮೌಳೀಶ್ವರ ದೇವರ ಕಥೆ ಏನು, ಅಲ್ಲಿ ರಾಮಭೋಜರಾಜನ ಕಥೆ ಮುಂತಾದ ಉಡುಪಿ ಕೃಷ್ಣನ ಪ್ರತಿಷ್ಠೆ ಹೇಗಾಯಿತು ಇತ್ಯಾದಿ ವಿವರಗಳೆಲ್ಲ ತುಂಬ ವಿಸ್ತಾರವಾಗಿ ಅದರಲ್ಲಿ ಬಂದಿರತಕ್ಕಂಥದ್ದು. ಅದನ್ನು ಕೂಡ ಶೀಘ್ರದಲ್ಲಿ ತೊಗೊಂಡು ಬರ್ತೀವಿ. ಅದು ಮೂಲ ಗ್ರಂಥ ಸಂಸ್ಕೃತದಲ್ಲಾದರೆ ವಿಸ್ತಾರವಾಗಿ ಹಿಸ್ಟ್ರಿ ಆಫ್ ಉಡುಪಿ ಕೃಷ್ಣ ಮಠ ಎಂಬುದಾಗಿ ವಿಸ್ತಾರವಾಗಿ ಬರೆಯಬೇಕಾಗಿದೆ. ಶ್ರೀಪಾದಂಗಳವರು ಈ ಸೇವೆಯನ್ನು ತೆಗೆದುಕೊಳ್ಳಬೇಕು. ಸೇವೆ ನಮ್ಮಿಂದ ಆಗಬೇಕು, ನಮ್ಮಂತಹ ಸಣ್ಣ ಮನುಷ್ಯರಿಂದನೂ ಕೂಡ ಇಂಥ ಸೇವೆ ಆಗಬೇಕು ಅಂತ ಶ್ರೀಪಾದಂಗಳವರು ಅನುಗ್ರಹ ಮಾಡಬೇಕು ಅಂತ ಇಷ್ಟನ್ನು ನಾನು ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಕೃಷ್ಣಾರ್ಪಣ.